ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ ಅಂತ ಇವತ್ತು ನಾನೊಂದು ಸ್ಪೆಷಲಾಗಿ ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ. ಅದು ತುಂಬ ಟೇಸ್ಟ್ ಉಂಟಾಯ್ತಾ. ಅಂದರೆ ನೋಡಿ, ನಾನೊಂದು ತವ ತಗೊಂಡಿದ್ದೇನೆ. ಅದಕ್ಕೆ ಕೊತ್ತಂಬರಿ ಹುಡಿ, ಆಮೇಲೆ ಸ್ವಲ್ಪ ಅರಿಶಿಣದ ಹುಡಿ, ಆಮೇಲೆ ಖಾರಕ್ಕೆ ತಕ್ಕ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ ಹುಡಿ. ನಾನೊಂದು ಅಂದಾಜು 4 ಸ್ಪೂನ್ ಹಾಕಿದ್ದೇನೆ. ಅಂದರೆ 1/4 kg ಉಂಟು ಚಿಕನ್. ಆಮೇಲೆ ಅದು ಒಳ್ಳೆ ಬಿಸಿ ತವಾಗಿಟ್ಟದಲ್ಲ, ಗ್ಯಾಸ್ ಹೊಚ್ಚಿದ ನಂತರ ನಾನು ಅದು ಇದಕ್ಕೆ ಇಟ್ಟದು, ಗ್ಯಾಸ್ ಮೇಲೆ ಇಟ್ಟದು. ಇಲ್ಲದ್ರೆ ಅದು ಕರ್ಚಿ ಹೋಗ್ಬೋದು. ಮತ್ತು ಅದೆಲ್ಲ ಸಾಧಾರಣ ಲೈಟ್ ಫ್ರೈ ಆದ ನಂತರ ಈ ಚಿಕನಿಗೆ ಹಾಕಿ, ಇದಕ್ಕೆ ಉಪ್ಪು ಸಹ ಹಾಕಿದ್ದೇನೆ. ಹಾಕಿ ಚೆಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಒಳ್ಳೆ ಮಳೆ ಸಹ ಬರ್ತಾ ಉಂಟು. ಮತ್ತು ಅದರಡೆಗೆ ನಾನೊಮ್ಮೆ ನನ್ನ ದೊಡ್ಡ ಮಗನ ಹತ್ರ ಹೇಳಿದೆ, ಒಮ್ಮೆ ಸ್ವಲ್ಪ ಕಾಯಿ ಹೆರಿದು ಕೊಡು ಮಗ ಅಂತ ಹೇಳಿದೆ. ಹಾಗೆ ಅವನು ಕಾಯಿ ಹೆರಿತಾ ಇದ್ದಾನೆ. ಆ ಹೆರಿಯುವಾಗ ಅರ್ಜು ವೀಡಿ ತೆಗ್ದು ಕೋಪ ಬಂತು ವೀಡಿ ತೆಗೆಯುವಾಗ. ಹಾಗೆ ನಾನು ಹೇಳಿದೆ, ಇರಲಿ ಏನಾಗೋದಿಲ್ಲ ಅಂತ ಹೇಳಿದೆ. ಹಾಗೆ ಮತ್ತು ಅವ ಸುಮ್ಮನಾದ. ಹಾಗೆ ಮತ್ತು ನಾನು ಅದಕ್ಕೆ ಈಗ ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ. ಆಮೇಲೆ ನೀರುಳ್ಳಿ ಕಟ್ ಮಾಡಿ ಆಯಿತು. ಆಮೇಲೆ ಅವ ಕಾಯಿ ಹೆರಿದಿಟ್ಟ, ಅದೆಲ್ಲ ರೆಡಿ ಆಯಿತು. ಇದು ಮೊಟ್ಟೆ ಅದಕ್ಕೆ ಹಾಕಲಿಕ್ಕಲ್ಲ, ಅದು ಅವನು ನಂದು ತಿನ್ನಲಿಕ್ಕೆ ಅಂತ ಇಟ್ಟದಾಯಿತಾ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿದೆ, ತೆಂಗಿನ ಎಣ್ಣೆ. ಮತ್ತು ನೋಡಿ ಅದು ಮಿಕ್ಸ್ ಮಾಡಿಟ್ಟ ಚಿಕನ್ ಚಂದ ಹಿಡಿದಿದೆ. ಈಗ ಅದಕ್ಕೆ ಖಾರ ಉಪ್ಪು ಅದೆಲ್ಲ, ಮತ್ತು ಉಪ್ಪು ಸಹ ಹಾಕಿದ್ದೇನೆ ಆಯಿತು. ಅದಕ್ಕೆ ನನಗೆ ಉಪ್ಪದು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಉಪ್ಪಿನ ಹುಡಿ ಹಾಕಿದ್ದು. ಆಮೇಲೆ ಇದು ಒಳ್ಳೆ ಬಿಸಿ ಎಣ್ಣೆಗೆ ಈ ನೀರುಳ್ಳಿಯನ್ನೆಲ್ಲ ಹುಡಿ ಮಾಡಿ ಹಾಕಿದೆ. ಹಾಗಾದ್ರೆ ಈಗ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದೆ. ಯಾಕಂದರೆ ನೀರುಳ್ಳಿಗೂ ಉಪ್ಪು ಹಾಕಿದರೆ ಬೇಗ ಅದು ರೋಸ್ಟ್ ಆಗ್ತದೆ. ಹಾಗಾದ್ರೆ ಈಗ ಮಾಡ್ತಾ ಇದ್ದೇನೆ. ಹಾಗೆ ಅದರೆಡೆಗೆ ಅರ್ಜು ಎಲ್ಲ ಕಿರಿಕಿರಿ ಮಾಡ್ತಾ ಇದ್ದಾನೆ. ಅಂದರೆ ಮತ್ತು ಬೇಗ ಮಾಡಿ ಅಮ್ಮ ಅಂತೇಳಿ. ಆದರೂ ಬೇಯುವ ಟೈಮಲ್ಲಿ ಅದು ಬೇಯಲೇಬೇಕಲ್ಲ. ಹಾಗೆ ಮತ್ತು ಇದು ನೋಡಿ ಅದು ಗೋಲ್ಡನ್ ಕಲರ್ ಬರುವಾಗ ತೆಂಗಿನಕಾಯಿ ಹಾಕಿದೆ. ಅದು ನೋಡಿ, ಒಳ್ಳೆ ತೆಂಗಿನಕಾಯಿ ಸಹ ಚಂದ ಕಲರ್ ಬರಬೇಕದು. ಸುಮಾರು ಹೊತ್ತು ನಾನು ಇದು ಮಾಡಿದ್ದೇನೆ ಆಯಿತಾ, ಫ್ರೈ ಮಾಡಿದ್ದೇನೆ ಸಣ್ಣ ಲೈಟಲ್ಲಿ. ಅದು ಬೆಂಕಿ ಉರಿ ಸಣ್ಣದು ಮಾಡಿದ್ದೇನೆ. ಆಮೇಲೆ ಅದಕ್ಕೆ ಟೊಮೆಟೊ ಹಾಕಿದೆ. ಟೊಮೆಟೊ ನಾನು 3 ಗೆಡ್ಡೆಯಷ್ಟು ಹಾಕಿದ್ದೇನೆ. ಅಂದರೆ 3 ಗೆಡ್ಡೆ ಅಲ್ಲ, 3 ಟೊಮೆಟೊ ಅಷ್ಟು ಹಾಕಿದ್ದೇನೆ. ಅದೀಗ ಚಂದ ಫ್ರೈ ಆಗಬೇಕು. ಇಷ್ಟ ಆಗೋದು ಬೇಡ, ಅಂದರೆ ನಾವು ನೀರುಳ್ಳಿ ತೆಂಗಿನಕಾಯಿ ಫ್ರೈ ಮಾಡಿದಷ್ಟೆಲ್ಲ ಮಾಡೋದು ಬೇಡ. ಹಾಗೆ ಅಂದರೆ ಆ್ಯಕ್ಚುಲಿ ಇವತ್ತು ನಮ್ಮ ಲಕ್ಷ್ಮಿ ಇದ್ದಾಳಲ್ಲ, ನನ್ನ ಮೈದನ ಮಗಳು, ಅವಳು ಅಂದರೆ +2 ಅಲ್ಲಿ ಫುಲ್ A+ ಬಂದಿದ್ದಾಳೆ. ಹಾಗಾದರೂ ಸಹ ಸಣ್ಣ ಒಂದು ಪಾರ್ಟಿ ಅಂತ ಹೇಳ್ಬೋದು. ಈಗ ನೋಡಿ, ಅದಕ್ಕೆ ನಾನು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿದ್ದೇನೆ. ಹಾಗೆ ಮಾತ್ರ ಅವಳಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಪಾರ್ಟಿ. ಈಗ ನಾನು ಮಾಡ್ತಾ ಇದ್ದೇನೆ ಅದನ್ನು ಎಲ್ಲ ಚಂದ ಫ್ರೈ ಮಾಡಿ. ಅದಕ್ಕೆ ಈಗ ಈ ನಾವು ಮಿಕ್ಸ್ ಮಾಡಿಟ್ಟ ಚಿಕನನ್ನು ಅದಕ್ಕೆ ಹಾಕಬೇಕು. ಅದಕ್ಕೆ ಚಂದ ಒಳ್ಳೆ ಖಾರ ಎಲ್ಲ ಕರೆಕ್ಟ್ ಒಂದು ಗಂಟೆ ಹೊತ್ತಾಗಿದೆ ನಾನು ಅದು ಮಿಕ್ಸ್ ಮಾಡಿಟ್ಟು. ನೋಡಿ, ಅಂದರೆ ಅದರದ್ದು ಸ್ಪೆಷಲ್ ಅಂದರೆ ಅದು ನಾವು ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಅರಿಶಿಣದ ಹುಡಿ ಎಲ್ಲ ಚಂದ ರೋಸ್ಟ್ ಮಾಡಿ ಹಾಕಿದಲ್ಲ, ಅದೇ ಒಳ್ಳೆ ಚಂದ ಹಿಡಿಯುವಾಗ ಅದೇ ಒಂದು ಟೇಸ್ಟ್ ಬರ್ತದೆ. ಅದಕ್ಕೆ ಮತ್ತೆ ಇದು ಹಾಕಿದೆ, ಗರಂ ಮಸಾಲೆ ಪುಡಿ ಹಾಕಿದೆ. ಅದನ್ನು ನಾನು ಮಾಡಿಟ್ಟುಕೊಳ್ಳೋದುಂಟು, ಅದೀಗ ಮುಗ್ದಿದೆ. ಈಗ ನಾನು ರೆಡಿಮೇಡ್ ಅದು ಪ್ಯಾಕೆಟ್. ಹಾಗೆ ಮತ್ತು ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದೆ. ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೋಡಿ, ನಮ್ಮ ಚೀಚು ವಿಡಿಯೋ ತೆಗಿತಾ ಇದ್ದಾನೆ. ಮತ್ತು ಕಾಯಿ ವಡೆ ಮಾಡಿದೆ. ಕಾಯಿ ವಡೆ ಮಾಡಿರೋ ರೆಸಿಪಿ ನಾನು ಹಾಕಲಿಲ್ಲ, ಎಂತ ಇಲ್ಲ. ಮತ್ತು ನಾನು ಸ್ಟೋರ್ನಕ್ಕೆ ಮತ್ತು ಬೆಳ್ತಿಗೆಕ್ಕೆ 2 ಮಿಕ್ಸ್ ಮಾಡಿ ಅದಕ್ಕೆ ತೆಂಗಿನಕಾಯಿ ಹಾಕಿ ಗಟ್ಟಿಯಲ್ಲಿ ಅರ್ದದು. ಹಾಗೆ ಈಗ ಲಕ್ಷ್ಮಿಗೆ ಫೋನ್ ಮಾಡಿ ಕರೆದೆ ನಾನು. ಫೋನ್ ಮಾಡಿ ಅವಳು ಕೇಳಿದೆ, ಎಂತ ದೊಡ್ಡಮ್ಮ ಅಂತ ಹೇಳಿದೆ. ಎಂತ ಇಲ್ಲ, ನೀನು ಬಾ ಅಂತ ಹೇಳಿದೆ. ಹಾಗೆ ಮತ್ತೆ ಬಂದ್ಲು ಅವಳು. ಹಾಗೆ ಬಂದ ನಂತರ ಅಷ್ಟೇ ಅವಳಿಗೆ ಗೊತ್ತಾಗೋದು, ಇವತ್ತು ನನಗೆ ಪಾರ್ಟಿ ಉಂಟು ಅಂತ ಗೊತ್ತಾಗೋದು ಅವಳು. ಹಾಗೆ ಅವಳು ಕೈ ತೊಳ್ಕೊಂಡೆಲ್ಲ ಬರ್ತಾ ಇದ್ದಾಳೆ. ಹಾಗೆ ನನ್ನ ವಡೆ ಎಲ್ಲ ರೆಡಿಯಾಗಿದೆ ಈಗ. ಹಾಗೆ ಅವಳೇನೋ ನನಗೆ ಹೇಳಿದ್ದು, ಅದಕ್ಕೆ ಈಗ ಸುಮ್ಮನೆ ತಮಾಷೆಗೊಂದು ಹೊಡೆದೆ ಅವಳಿಗೆ ನಾನು. ಹಾಗೆ ಈಗ ಚಿಕನ್ ನನ್ನ ಸ್ಪೆಷಲ್ ಎಲ್ಲ ರೆಡಿ ಆಯಿತು. ಅದಕ್ಕೆ ಎಂತ ಹೆಸರು ಇಡೋದು ಅಂತ ನನಗೆ ಗೊತ್ತಿಲ್ಲ, ಆದರೆ ತುಂಬ ಸೂಪರಾಗಿದೆ ಹೇಳಿ ಮಕ್ಕಳೆಲ್ಲ ಹೇಳಿದ್ರು ಮಾತ್ರ. ಅದು ನಾನೊಂದು ಯೂಟ್ಯೂಬಿಂದ ನೋಡಿದ ಒಂದು ರೆಸಿಪಿ ಆಯಿತಾ ಅದು. ಹಾಗೆ
ಥ್ಯಾಂಕ್ ಯು.